ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ನಾವು ಆರಾಮಾಗಿದ್ದೀವಿ. ಬನ್ನಿ ಫ್ರೆಂಡ್ಸ್, ಅಮ್ಮ ಇವತ್ತು ಏನು ರೆಸಿಪಿ ತೋರಿಸ್ಕೊಡ್ತಾರೆ ಅಂತ ನೋಡೋಣ. ಇವತ್ತು ಮಾವಿನಕಾಯಿ ಗೊಜ್ಜು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾರೆ. ಮಾವಿನಕಾಯಿ ಗೊಜ್ಜಿಗೆ ಏನೆಲ್ಲ ಸಾಮಗ್ರಿ ತೊಗೊಂಡಿದ್ದಾರೆ ಅಂತ ನೋಡೋಣ. ನೋಡಿ, ಒಂದು ಮಾವಿನಕಾಯಿ ತೊಗೊಂಡಿದ್ದಾರೆ, ಗಿಣಿ ಮಾವಿನಕಾಯಿ ಅಂತಾರಲ್ಲ, ಇದನ್ನು ತೊಗೊಂಡಿದ್ದಾರೆ. ಮತ್ತು ಸ್ವಲ್ಪ ಬೆಲ್ಲ ತೊಗೊಂಡಿದ್ದಾರೆ, ಅರಿಶಿನ ಪುಡಿ ತೊಗೊಂಡಿದ್ದಾರೆ, ಮತ್ತು ಅರ್ಧ ಚಮಚ ಇದು ತೊಗೊಂಡಿದ್ದಾರೆ, ಕಾಶ್ಮೀರಿ ಲಾಲ್ ಚಿಲ್ಲಿ ಪೌಡ್ರು ತೊಗೊಂಡಿದ್ದಾರೆ. ಮತ್ತು ಖಾರದ 1 ಚಮಚ ಮೆಣಸಿನ್ಕಾಯಿ ಪುಡಿ ತೊಗೊಂಡಿದ್ದಾರೆ. ರುಚಿಗೆ ತಕ್ಕಷ್ಟು ಉಪ್ಪು, ಸಾಸಿವೆ, ಜೀರಿಗೆ, ಅಜ್ವೈನು ಮತ್ತು ಓಂ ಕಾಳು. ನೋಡಿ, ಇಷ್ಟಿಷ್ಟು ತೊಗೊಂಡಿದ್ದಾರೆ. ಸಾರಿ, ಅಜ್ವೈನ್ ಅಲ್ಲ, ಸಾಸಿವೆ ಮತ್ತು ಜೀರಿಗೆ, ಅಜ್ವೈನ್, ಇದು ಕಲೋಂಜಿ ಬರುತ್ತಲ್ಲ, ಕಲೋಂಜಿ ತೊಗೊಂಡಿದ್ದಾರೆ. ಮತ್ತು ಬಡೆ ಸೊಪ್ಪು ತೊಗೊಂಡಿದ್ದಾರೆ. ಊಟ ಆದಮೇಲೆ ತಿಂತಾರಲ್ಲ ಬಡೆ ಸೊಪ್ಪು. ನೋಡಿ ಫ್ರೆಂಡ್ಸ್, ನೋಡಿ, ಮತ್ತು ಬೆಲ್ಲ. ನೋಡಿ, ಇಷ್ಟು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದಾರೆ. ಇವಾಗ ಹೇಗೆ ಮಾಡ್ತಾರೆ ಅಂತ ನೋಡೋಣ. ಬನ್ನಿ ಫ್ರೆಂಡ್ಸ್. ನೋಡಿ, ಸಿಪ್ಪೆ ಎರ್ಕೋತಾ ಇದ್ದಾರೆ ಇದು ಮಾವಿನಕಾಯಿದು. ಇವಾಗ ಈ ರೀತಿ ತುರ್ಕೋಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಅಮ್ಮ ಬಾಂಡಿನ ಕಾಯ್ದಕ್ಕೆ ಇಟ್ಕೊಂಡಿದ್ರು. ಇವಾಗ ಎಣ್ಣೆ ಹಾಕ್ತಾ ಇದ್ದಾರೆ. ಮಾವಿನಕಾಯಿ ಗೊಜ್ಜು ಅಲ್ಲಮ್ಮ, ಚೆನ್ನಾಗಿರುತ್ತೆ. ಇದು ಏನಕ್ಕೆ ಚೆನ್ನಾಗಿರುತ್ತೆ ಅಮ್ಮ? ಅನ್ನಕ್ಕೆ, ಚಪಾತಿಗೆ, ಸೈಡ್ ಡಿಶ್ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ಸಾಸಿವೆ, ಜೀರಿಗೆ, ಕಲೋಂಜಿ ಮತ್ತು ಬಡೆ ಸೊಪ್ಪು ಎಲ್ಲನೂ ಒಟ್ಟಿಗೆ ಹಾಕ್ತಿದ್ದಾರಮ್ಮ. ಮತ್ತು ಸ್ವಲ್ಪ ಹಿಂಗೆ ಹಾಕ್ತಿದ್ದಾರೆ. ನೋಡಿ ಫ್ರೆಂಡ್ಸ್, ಸಾಸಿವೆ ಎಲ್ಲ ಆಗಿದೆ. ಇವಾಗ ಮಾವಿನಕಾಯಿ ಹಾಕ್ತಾ ಇದ್ದಾರೆ. ಸರಿ ಹೋಗಿಲ್ಲ, ಅದೇ ಅನ್ಕೋತಾರೆ ಅವರೇ ಬೇಕಾದ್ರೆ. ಫ್ರೆಂಡ್ಸ್ ನೋಡಿ, ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದಾರೆ. ಹುರ್ಕೋಬೇಕು ಇದನ್ನು ಅಲ್ವಾ? ಎಷ್ಟು ನಿಮಿಷ ಹುರ್ಕೋತೀಯಮ್ಮ? ಒಂದು 5 ನಿಮಿಷ ಹುರ್ಕೋಬೇಕು. ಉಪ್ಪು ಹಾಕಿಲ್ಲಲ್ಲ ಇವಾಗ? ಹಾಗೇ ಹುರ್ಕೋಬೇಕು ಎಣ್ಣೆಯಲ್ಲಿ. ಸಾಸಿವೆ, ಜೀರಿಗೆ, ಬಡೆ ಸೊಪ್ಪು ಮತ್ತು ಇದು ಕಲೋಂಜಿ ಇಷ್ಟು ಹಾಕಿದ್ದಾರೆ. ಹಿಂಗು. ಈಗ ಉಪ್ಪು ಹಾಕ್ತಾ ಇದ್ದಾರೆ. ಇವಾಗ ಉಪ್ಪು ಹಾಕ್ತಾ ಇದ್ದಾರೆ. ಮಿಕ್ಸ್ ಮಾಡಬೇಕು. ಫ್ರೆಂಡ್ಸ್ ನೋಡಿ, ಇವಾಗ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರಲ್ಲ ಮಾವಿನಕಾಯಿನ, ನೋಡಿ ಹೇಗೆ ಎಣ್ಣೆ ಬಿಟ್ಕೊಂಡಿದೆ. ಈ ರೀತಿ ಎಣ್ಣೆ ಬಿಟ್ಕೊಳ್ತಾರ ಇದನ್ನು ಫ್ರೈ ಮಾಡ್ಕೋಬೇಕು. ಇವಾಗ ತೋರಿಸಿರೋ ಮಸಾಲೆ ಎಲ್ಲ ಇವಾಗ ಹಾಕ್ತಾ ಇದ್ದಾರೆ. ನೋಡಿ, ಎಲ್ಲ ಅರಿಶಿನ ಪುಡಿ, ಅಚ್ಕಾರದ ಪುಡಿ ಹಾಕಿದ್ರು. ಇವಾಗ ಮಿಕ್ಸ್ ಮಾಡ್ಕೋತಾರೆ. ನೋಡಿ ಫ್ರೆಂಡ್ಸ್, ಇವಾಗ ಅಮ್ಮ ಚಿಲ್ಲಿ ಪೌಡ್ರು, ಅರಿಶಿನ ಎಲ್ಲ ಹಾಕಿದ್ರಲ್ಲ, ನೋಡಿ ಚೆನ್ನಾಗಿ ಫ್ರೈ ಮಾಡಿ ಮತ್ತೆ ಒಂದು 2 ನಿಮಿಷ ಇವಾಗ ಈ ರೀತಿ ಎಣ್ಣೆ ಬಿಟ್ಕೊಂಡಿದೆ. ನೋಡಿ, ಇವಾಗ ಬೆಲ್ಲ ಸೇರಿಸ್ಕೊತಾ ಇದ್ದಾರೆ. ಇಷ್ಟು ಬೆಲ್ಲ ಹಾಕ್ಕೊಂಡಿದ್ದಾರೆ. ಇದು ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು, ಹಾಳಾಗಲ್ಲ. ಆರಾಮಾಗಿ ಫ್ರಿಜ್ಜಲ್ಲಿ ಇಟ್ಕೊಂಡು ಸೈಡ್ ಡಿಶ್ ಇದು ಅನ್ನಕ್ಕೆ ಸೂಪರ್ ಆಗಿರುತ್ತೆ. ಸೈಡ್ ಡಿಶ್ ಥರನೂ ತಿನ್ಬೋದು, ಅನ್ನ ಕಲಿಸ್ಕೊಂಡು ತಿನ್ಬೋದು, ಚಪಾತಿನೂ ತಿನ್ಬೋದು. ಏನಿಲ್ಲ, ಚಪಾತಿನೂ ಚೆನ್ನಾಗಿರುತ್ತೆ. ಅನ್ನಕ್ಕಂತೂ ಸೂಪರ್. ಈ ರೀತಿ ಎಣ್ಣೆ ಬಿಡಬೇಕು. ಆಯ್ತಮ್ಮ? ಸೂಪರ್ ಆಗೋಯ್ತು ಫ್ರೆಂಡ್ಸ್. ಸಿಂಪಲ್ಲಾಗಿ, ಈಸಿಯಾಗಿ, ಬೇಗ ಆಗೋಗುತ್ತೆ. ಒಂದು 10 ನಿಮಿಷದಲ್ಲಿ ಮಾಡ್ಬೋದು ಮಾವಿನಕಾಯಿ ಗೊಜ್ಜು. ಸೂಪರ್. ಇವಾಗ ಅಮ್ಮ ಗ್ಯಾಸ್ ಆಫ್ ಮಾಡಿದ್ರು. ನೋಡಿದ್ರಲ್ಲ ಫ್ರೆಂಡ್ಸ್, ಅಮ್ಮ ತೋರಿಸ್ಕೊಟ್ಟಿರೋ ಮಾವಿನಕಾಯಿ ಗೊಜ್ಜು ಹೇಗೆ ಮಾಡೋದು ಅಂತ. ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದ್ಸಲಿ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಬಾಯ್, ಟೇಕ್ ಕೇರ್.